ಮುಳ್ಳು ಗದ್ದುಗೆ ಮೇಲೆ ಸ್ವಾಮೀಜಿ ನರ್ತನವನ್ನ ಮಾಡಿದ್ದಾರೆ. ಮುಳ್ಳಿನ ಮೇಲೆ ಕುಳಿತರೂ ಕೂಡ ರಕ್ತ ಬರಲ್ಲ, ನೋವು ಕೂಡ ಆಗಲ್ಲ. ಈ ಪುಣ್ಯ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಉತ್ಸವದಲ್ಲಿ ಪವಾಡವೇ ಸೃಷ್ಟಿಯಾಗುತ್ತೆ. ಹೇಗಿರುತ್ತೆ ಆ ಶ್ರೀಗಳ ಪವಾಡ, ನೀವೇ ನೋಡಿ. ದೇವರ ಪಲ್ಲಕ್ಕಿಗಳ ಸಾಲು ಸಾಲು, ಮುಳ್ಳಿನ ಗದ್ದುಗೆಗೆ ನೂರಾರು ಭಕ್ತರು ಪೂಜೆ. ಮುಳ್ಳು ಗದ್ದುಗೆ ಮೇಲೆ ಶ್ರೀರಾಮಲಿಂಗೇಶ್ವರ ಶ್ರೀ ಆಸೀನ, ಮುಳ್ಳಿನ ಮೇಲೆ ವಿಶೇಷ ನರ್ತನ ಮಾಡಿದ ಸ್ವಾಮೀಜಿ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮ. ಚನ್ನಗಿರಿಯಲ್ಲಿ ಐತಿಹಾಸಿಕ ಮುಳ್ಳುಗದ್ದುಗೆ ಜಾತ್ರೆ. ಶ್ರೀರಾಮಲಿಂಗೇಶ್ವರ ಸ್ವಾಮೀಜಿಗಳಿಂದ ಪವಾಡ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕೆಂಗಾಪುರ ಗ್ರಾಮದಲ್ಲಿ ಶಿವರಾತ್ರಿ ಮಾರನೇ ದಿನ ಐತಿಹಾಸಿಕ ಮುಳ್ಳುಗದ್ದಿಗೆ ಜಾತ್ರೆ ನಡೆಯುತ್ತೆ. ರಾಮಲಿಂಗೇಶ್ವರ ಸ್ವಾಮೀಜಿಗಳು ಮುಳ್ಳಿನ ಗದ್ದಿಗೆ ಮೇಲೆ ನರ್ತಿಸಿ ಈ ಭಾಗದಲ್ಲಿ ಪವಾಡ ಸೃಷ್ಟಿ ಮಾಡಿದ್ದಾರೆ. ಮುಳ್ಳಿನ ಪಲ್ಲಕ್ಕಿ ಮೇಲೆ ಆಸೀನರಾಗುವ ಶ್ರೀರಾಮಲಿಂಗೇಶ್ವರ ಮಠದ ಸ್ವಾಮೀಜಿ ವಿಶೇಷ ನರ್ತನ ಮಾಡುತ್ತಾರೆ. ಮುಳ್ಳಿನ ಗದ್ದಿಗೆ ಮೇಲೆ ವಿಶೇಷ ರೀತಿಯಾಗಿ ಕುಪ್ಪಳಿಸುತ್ತಾರೆ. ಬಳಿಕ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತೆ. ಈ ಮುಳ್ಳು ಗದ್ದುಗೆ ಉತ್ಸವ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಭಕ್ತರ ಕಷ್ಟ ನನಗಿರಲಿ, ಜಗದ ಸುಖ ಶಾಂತಿ ಭಕ್ತರಿಗೆ ಇರಲಿ ಎಂಬ ಸಂಕೇತದ ಪ್ರತೀಕ ಮುಳ್ಳು ಗದ್ದುಗೆ ಪವಾಡ. ಪ್ರತಿ ಶಿವರಾತ್ರಿನೂ ಸಹ ಇದು 49ನೇ ವರ್ಷದ ಮುಳ್ಳುಗದ್ದಿಗೆ. ಮುಳ್ಳು ಅಂದ್ರೆ ಒಂದು ಗ್ರಹ. ನಿಮಗೆ ಚುಂಚಿದ ನೋವಾಗಲ್ವಾ? ಈಗ ಗ್ರಹ ಹಿಡಿದ್ಬಿಟ್ರೆ ನೀವು ಬದುಕ್ತೀರಾ? ಇಲ್ಲ. ಅದೇ ಹಂಗೆ ಆ ಮುಳ್ಳು ಒಂದು ಗ್ರಹ. ಆ ಗ್ರಹವನ್ನ ಗುರುಗಳು ತುಳಿತಿರ್ತಾರೆ. ಅದನ್ನ ಯಾವ ಭಕ್ತಾದಿಗಳು ಯಾವ ನೋಡ್ತಾ ಇರ್ತಾರೋ ಅವರ ಅಲ್ಲಿರ್ತಕ್ಕಂಥ ಒಂದು ದುಷ್ಟ ಶಕ್ತಿಗಳಾಗಲಿ, ಗ್ರಹಗಳಾಗಲಿ, ಕಾಯಿಲೆ ಎಲ್ಲವೂ ನಿವಾರಣೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎಂಬ ವಾಣಿಯಂತೆ ಸ್ವಾಮೀಜಿಗಳು ಕೇವಲ ಪವಾಡ ಮತ್ತು ಮುಳ್ಳುಗದ್ದಿಗೆಗೆ ಸೀಮಿತವಾಗಿಲ್ಲ. ಬದಲಾಗಿ 8 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕೆಂಗಾಪುರದ ರಾಮಲಿಂಗೇಶ್ವರ ಶ್ರೀಗಳಿಗೆ ಎಲ್ಲಿಲ್ಲದ ನಂಟು. ಹೀಗಾಗಿ ಶ್ರೀಗಳ ಮುಳ್ಳುಗದ್ದಿಗೆ ಉತ್ಸವಕ್ಕೆ ವಿಎಸ್ ಉಗ್ರಪ್ಪ ತಪ್ಪದೆ ಬರುತ್ತಾರೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಳ್ಳು ಗದ್ದುಗೆ ಮೇಲೆ ಸ್ವಾಮೀಜಿ ನರ್ತನವನ್ನ ಮಾಡಿದ್ದಾರೆ. ಮುಳ್ಳಿನ ಮೇಲೆ ಕುಳಿತರೂ ಕೂಡ ರಕ್ತ ಬರಲ್ಲ, ನೋವು ಕೂಡ ಆಗಲ್ಲ. ಈ ಪುಣ್ಯ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಉತ್ಸವದಲ್ಲಿ ಪವಾಡವೇ ಸೃಷ್ಟಿಯಾಗುತ್ತೆ. ಹೇಗಿರುತ್ತೆ ಆ ಶ್ರೀಗಳ ಪವಾಡ, ನೀವೇ ನೋಡಿ. ದೇವರ ಪಲ್ಲಕ್ಕಿಗಳ ಸಾಲು ಸಾಲು, ಮುಳ್ಳಿನ ಗದ್ದುಗೆಗೆ ನೂರಾರು ಭಕ್ತರು ಪೂಜೆ. ಮುಳ್ಳು ಗದ್ದುಗೆ ಮೇಲೆ ಶ್ರೀರಾಮಲಿಂಗೇಶ್ವರ ಶ್ರೀ ಆಸೀನ, ಮುಳ್ಳಿನ ಮೇಲೆ ವಿಶೇಷ ನರ್ತನ ಮಾಡಿದ ಸ್ವಾಮೀಜಿ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮ. ಚನ್ನಗಿರಿಯಲ್ಲಿ ಐತಿಹಾಸಿಕ ಮುಳ್ಳುಗದ್ದುಗೆ ಜಾತ್ರೆ. ಶ್ರೀರಾಮಲಿಂಗೇಶ್ವರ ಸ್ವಾಮೀಜಿಗಳಿಂದ ಪವಾಡ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕೆಂಗಾಪುರ ಗ್ರಾಮದಲ್ಲಿ ಶಿವರಾತ್ರಿ ಮಾರನೇ ದಿನ ಐತಿಹಾಸಿಕ ಮುಳ್ಳುಗದ್ದಿಗೆ ಜಾತ್ರೆ ನಡೆಯುತ್ತೆ. ರಾಮಲಿಂಗೇಶ್ವರ ಸ್ವಾಮೀಜಿಗಳು ಮುಳ್ಳಿನ ಗದ್ದಿಗೆ ಮೇಲೆ ನರ್ತಿಸಿ ಈ ಭಾಗದಲ್ಲಿ ಪವಾಡ ಸೃಷ್ಟಿ ಮಾಡಿದ್ದಾರೆ. ಮುಳ್ಳಿನ ಪಲ್ಲಕ್ಕಿ ಮೇಲೆ ಆಸೀನರಾಗುವ ಶ್ರೀರಾಮಲಿಂಗೇಶ್ವರ ಮಠದ ಸ್ವಾಮೀಜಿ ವಿಶೇಷ ನರ್ತನ ಮಾಡುತ್ತಾರೆ. ಮುಳ್ಳಿನ ಗದ್ದಿಗೆ ಮೇಲೆ ವಿಶೇಷ ರೀತಿಯಾಗಿ ಕುಪ್ಪಳಿಸುತ್ತಾರೆ. ಬಳಿಕ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತೆ. ಈ ಮುಳ್ಳು ಗದ್ದುಗೆ ಉತ್ಸವ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಭಕ್ತರ ಕಷ್ಟ ನನಗಿರಲಿ, ಜಗದ ಸುಖ ಶಾಂತಿ ಭಕ್ತರಿಗೆ ಇರಲಿ ಎಂಬ ಸಂಕೇತದ ಪ್ರತೀಕ ಮುಳ್ಳು ಗದ್ದಿಗೆ ಪವಾಡ.
ಪ್ರತಿ ಶಿವರಾತ್ರಿನೂ ಸಹ ಇದು 49ನೇ ವರ್ಷದ ಮುಳ್ಳುಗದ್ದಿಗೆ. ಮುಳ್ಳು ಅಂದ್ರೆ ಒಂದು ಗ್ರಹ. ನಿಮಗೆ ಚುಂಚಿದ್ರೆ ನೋವಾಗಲ್ವಾ? ಈಗ ಗ್ರಹ ಹಿಡಿದ್ಬಿಟ್ರೆ ನೀವು ಬದುಕ್ತೀರಾ? ಇಲ್ಲ. ಅದೇ ಹಂಗೆ ಆ ಮುಳ್ಳು ಒಂದು ಗ್ರಹ. ಆ ಗ್ರಹವನ್ನ ಗುರುಗಳು ತುಳಿತಿರ್ತಾರೆ. ಅದನ್ನ ಯಾವ ಭಕ್ತಾದಿಗಳು ಯಾವ ನೋಡ್ತಾ ಇರ್ತಾರೋ ಅವರ ಅಲ್ಲಿರ್ತಕ್ಕಂಥ ಒಂದು ದುಷ್ಟ ಶಕ್ತಿಗಳಾಗಲಿ, ಗ್ರಹಗಳಾಗಲಿ, ಕಾಯಿಲೆ ಎಲ್ಲವೂ ನಿವಾರಣೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎಂಬ ವಾಣಿಯಂತೆ ಸ್ವಾಮೀಜಿಗಳು ಕೇವಲ ಪವಾಡ ಮತ್ತು ಮುಳ್ಳುಗದ್ದಿಗೆಗೆ ಸೀಮಿತವಾಗಿಲ್ಲ. ಬದಲಾಗಿ 8 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕೆಂಗಾಪುರದ ರಾಮಲಿಂಗೇಶ್ವರ ಶ್ರೀಗಳಿಗೆ ಎಲ್ಲಿಲ್ಲದ ನಂಟು. ಹೀಗಾಗಿ ಶ್ರೀಗಳ ಮುಳ್ಳುಗದ್ದಿಗೆ ಉತ್ಸವಕ್ಕೆ ವಿಎಸ್ ಉಗ್ರಪ್ಪ ತಪ್ಪದೆ ಬರುತ್ತಾರೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಳ್ಳುಗದ್ದುಗೆ ಮೇಲೆ ಸ್ವಾಮೀಜಿ ನರ್ತನವನ್ನ ಮಾಡಿದ್ದಾರೆ. ಮುಳ್ಳಿನ ಮೇಲೆ ಕುಳಿತರೂ ಕೂಡ ರಕ್ತ ಬರಲ್ಲ, ನೋವು ಕೂಡ ಆಗಲ್ಲ. ಈ ಪುಣ್ಯ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಉತ್ಸವದಲ್ಲಿ ಪವಾಡವೇ ಸೃಷ್ಟಿಯಾಗುತ್ತೆ. ಹೇಗಿರುತ್ತೆ ಆ ಶ್ರೀಗಳ ಪವಾಡ, ನೀವೇ ನೋಡಿ. ದೇವರ ಪಲ್ಲಕ್ಕಿಗಳ ಸಾಲು ಸಾಲು, ಮುಳ್ಳಿನ ಗದ್ದುಗೆಗೆ ನೂರಾರು ಭಕ್ತರು ಪೂಜೆ. ಮುಳ್ಳು ಗದ್ದುಗೆ ಮೇಲೆ ಶ್ರೀ ರಾಮಲಿಂಗೇಶ್ವರ ಶ್ರೀ ಆಸೀನ, ಮುಳ್ಳಿನ ಮೇಲೆ ವಿಶೇಷ ನರ್ತನ ಮಾಡಿದ ಸ್ವಾಮೀಜಿ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮ. ಚನ್ನಗಿರಿಯಲ್ಲಿ ಐತಿಹಾಸಿಕ ಮುಳ್ಳುಗದ್ದುಗೆ ಜಾತ್ರೆ. ಶ್ರೀ ರಾಮಲಿಂಗೇಶ್ವರ ಸ್ವಾಮೀಜಿಗಳಿಂದ ಪವಾಡ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕೆಂಗಾಪುರ ಗ್ರಾಮದಲ್ಲಿ ಶಿವರಾತ್ರಿ ಮಾರನೇ ದಿನ ಐತಿಹಾಸಿಕ ಮುಳ್ಳುಗದ್ದಿಗೆ ಜಾತ್ರೆ ನಡೆಯುತ್ತೆ. ರಾಮಲಿಂಗೇಶ್ವರ ಸ್ವಾಮೀಜಿಗಳು ಮುಳ್ಳಿನ ಗದ್ದಿಗೆ ಮೇಲೆ ನರ್ತಿಸಿ ಈ ಭಾಗದಲ್ಲಿ ಪವಾಡ ಸೃಷ್ಟಿ ಮಾಡಿದ್ದಾರೆ. ಮುಳ್ಳಿನ ಪಲ್ಲಕ್ಕಿ ಮೇಲೆ ಆಸೀನರಾಗುವ ಶ್ರೀ ರಾಮಲಿಂಗೇಶ್ವರ ಮಠದ ಸ್ವಾಮೀಜಿ ವಿಶೇಷ ನರ್ತನ ಮಾಡುತ್ತಾರೆ. ಮುಳ್ಳಿನ ಗದ್ದಿಗೆ ಮೇಲೆ ವಿಶೇಷ ರೀತಿಯಾಗಿ ಕುಪ್ಪಳಿಸುತ್ತಾರೆ. ಬಳಿಕ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತೆ. ಈ ಮುಳ್ಳು ಗದ್ದುಗೆ ಉತ್ಸವ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಭಕ್ತರ ಕಷ್ಟ ನನಗಿರಲಿ, ಜಗದ ಸುಖ ಶಾಂತಿ ಭಕ್ತರಿಗೆ ಇರಲಿ ಎಂಬ ಸಂಕೇತದ ಪ್ರತೀಕ ಮುಳ್ಳು ಗದ್ದಿಗೆ ಪವಾಡ. ಪ್ರತಿ ಶಿವರಾತ್ರಿನೂ ಸಹ ಇದು 49ನೇ ವರ್ಷದ ಮುಳ್ಳುಗದ್ದಿಗೆ. ಮುಳ್ಳು ಅಂದ್ರೆ ಒಂದು ಗ್ರಹ. ನಿಮಗೆ ಚುಂಚಿದ್ರೆ ನೋವಾಗಲ್ವಾ? ಈಗ ಗ್ರಹ ಹಿಡಿದ್ಬಿಟ್ರೆ ನೀವು ಬದುಕ್ತೀರಾ? ಇಲ್ಲ. ಅದೇ ಹಂಗೆ ಆ ಮುಳ್ಳು ಒಂದು ಗ್ರಹ. ಆ ಗ್ರಹವನ್ನ ಗುರುಗಳು ತುಳಿತಿರ್ತಾರೆ. ಅದನ್ನ ಯಾವ ಭಕ್ತಾದಿಗಳು ಯಾವ ನೋಡ್ತಾ ಇರ್ತಾರೋ ಅವರ ಅಲ್ಲಿರ್ತಕ್ಕಂಥ ಒಂದು ದುಷ್ಟ ಶಕ್ತಿಗಳಾಗಲಿ, ಗ್ರಹಗಳಾಗಲಿ, ಕಾಯಿಲೆ ಎಲ್ಲವೂ ನಿವಾರಣೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎಂಬ ವಾಣಿಯಂತೆ ಸ್ವಾಮೀಜಿಗಳು ಕೇವಲ ಪವಾಡ ಮತ್ತು ಮುಳ್ಳುಗದ್ದಿಗೆಗೆ ಸೀಮಿತವಾಗಿಲ್ಲ. ಬದಲಾಗಿ 8 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕೆಂಗಾಪುರದ ರಾಮಲಿಂಗೇಶ್ವರ ಶ್ರೀಗಳಿಗೆ ಎಲ್ಲಿಲ್ಲದ ನಂಟು. ಹೀಗಾಗಿ ಶ್ರೀಗಳ ಮುಳ್ಳುಗದ್ದಿಗೆ ಉತ್ಸವಕ್ಕೆ ವಿಎಸ್ ಉಗ್ರಪ್ಪ ತಪ್ಪದೆ ಬರುತ್ತಾರೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.